ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರ್ಯಾಂಚ್ ಪೌಡರ್ಸನ್ನು ತೊಗೊಂಡ್ರೆ ಸೊ 450ರಿಂದ 500 kg ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ. ಆಮೇಲೆ ಗ್ರೀನ್ ಗ್ರಾಸಸ್ಸು 175ರಿಂದ 200 kg ಕೊಡ್ತೀವಿ. ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು 20 to 25 kg ಇರುತ್ತೆ. ಭತ್ತ ಒಂದು 20 kg ಇರುತ್ತೆ. ಸೊ ಟೋಟಲ್ ಅದೊಂದು 35 to 40 kg ಕೊಡ್ತೀವಿ. ಆಮೇಲೆ ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ, ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ ಇರ್ಬೋದು ಅದನ್ನು. ಸೊ ಆ ಆಹಾರವನ್ನು ನಾವು 10ರಿಂದ 12 kg ಪರ್ ಡೇ ಕೊಡ್ತೀವಿ. ಸೊ ಈ ಥರ ಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫಿಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಏನಾದ್ರು ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ರೆ ಸರ್ ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ, ಹಾರ್ಸ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ಅದು ಏನು ಇದು ಇರುತ್ತೆ, ಯಾವುದದು ಬಾಯ್ಲ್ಡ್ ರೈಸ್ ಇರುತ್ತೆ, ಮತ್ತು ಉಪ್ಪಿರುತ್ತೆ, ತರಕಾರಿಗಳಿರ್ತಾವೆ, ಎಲ್ಲ ಥರದ ತರಕಾರಿಗಳಿರ್ತವೆ ಬಾಡಿನ ಕೂಲೆಂಟ್ ಮಾಡೋಕ್ಕೆ. ಸೊ ಅದನ್ನೆಲ್ಲನೂ ಒಂದು 6 to 7 hours ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ಅದನ್ನೆಲ್ಲ ಕ್ಯೂಸಿ ಆಮೇಲೆ ತಿನ್ನಿಸ್ತಾರೆ. ಅದಕ್ಕೆ ಎಲ್ಲ ಆನೆಗಳಿಗೂ ಒಂದೇ ಥರದ್ದು ಕೊಡ್ತಾರೆ? ಹೌದು, ಎಲ್ಲ ಆನೆಗಳಿಗೆ ಒಂದೇ ಥರ ಇದು ಫುಡ್ಡು. ಈ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಫಿಮೇಲ್ಗೆ ಮತ್ತು ಮೇಲ್ಗೆ. ಸೊ 10 to 12 kg ತಿನ್ನುತ್ತೆ ಎಲ್ಲ ಆನೆನೂ. ಅದು ಜಾಸ್ತಿನೂ ಕೊಡೋಲ್ಲ, ಯಾಕೆಂದರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಮತ್ತು ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಯಿತು ಅಂದರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನು. ಏನು ನಮ್ಮದು ಮೇನ್ ಇದು ಅಂತಂದರೆ ಲಿಮಿಟೆಡ್ ಫುಡ್ಡು, ಅಂದರೆ ಏನು ಇದ್ರದ್ದು